ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಒಂದು ಸಿನಿಮಾದಲ್ಲಿ 8 ಹಾಡುಗಳಿದ್ರೆ ಅದರಲ್ಲಿ 6 ಹಾಡುಗಳು ಸೂಪರ್ ಆಗಿರುತ್ತೆ, 2 ಹಾಡುಗಳು ಸಾಮಾನ್ಯವಾಗಿರುತ್ತೆ. 6 ಹಾಡುಗಳಿದ್ರೆ 4 ಹಾಡು ಸೂಪರ್ ಆಗಿರುತ್ತೆ, 2 ಹಾಡು ಸಾಧಾರಣವಾಗಿರುತ್ತೆ. ಇನ್ನು ಕೆಲವು ಸಿನಿಮಾಗಳಲ್ಲಿ ಒಂದು 6-7 ಹಾಡುಗಳಿದ್ರೆ 6-7 ಹಾಡುಗಳು ಸೂಪರ್ ಆಗಿರುತ್ತೆ. ಆ ಲಿಸ್ಟ್ಗೆ ಸೇರುವಂತ ಒಂದು ಸಿನಿಮಾ 1994 ಬರುತ್ತೆ. ಯಾವ ಸಿನಿಮಾ? ರಸಿಕನ ಬಾಳಿಗೆ ಚೆಲುವೆಯೇ ಹೋಳಿಗೆ ಎಂದನೊಬ್ಬ ಮಹರಸಿಕ. ರಸಿಕಾ ದ್ವಾರಕೀಶ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ರಾಕ್ಲೈನ್ ಪ್ರೊಡಕ್ಷನ್ ಅವರು ನಿರ್ಮಾಣ. ರವಿಚಂದ್ರನ್ ಅವರು, ಭಾನುಪ್ರಿಯಾ ಅವರು, ಶ್ರುತಿ ಅವರು, ದ್ವಾರಕೀಶ್ ಅವರು, ಪುನೀತ್ ಸಾರ್. ನ್ಯಾಷನಲ್ ಚಾನೆಲ್ ನಲ್ಲಿ ಆವಾಗ ನಾವು ಚಿಕ್ಕವರಾಗಿದ್ದಾಗ ಮಹಾಭಾರತ ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ದುರ್ಯೋಧನ ಪಾತ್ರ ಮಾಡಿ ಹೆಸರು ಮಾಡಿದವರು ಪುನೀತ್ ಸಾರ್ ಅವರು. ಅವರು ಕೂಡ ಇದರ ಅಭಿನಯ ಮಾಡಿದ್ರು. ಆಮೇಲೆ ತುಂಬಾ ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಇದರಲ್ಲಿ ಒಟ್ಟು 7 ಹಾಡುಗಳು, ಒಂದಕ್ಕಿಂತ ಒಂದು ಸೂಪರ್. ಎಲ್ಲ ಹಾಡುಗಳು ಸೂಪರ್ ಹಿಟ್. ಮೇಲ್ ಸಿಂಗರು ಎಲ್ಲ ಇದು SPB ಅವರು ಆಡಿದ್ದು. ಫೀಮೇಲ್ ಸಿಂಗರ್ಸ್ ಜಾನಕಿ ಅಮ್ಮ, ಚಿತ್ರಮ್ಮ. ನೋಡಿ, ಈ 7 ಹಾಡುಗಳು ಒಟ್ಟಿಗೆ ಕಂಪೋಸ್ ಆಗಿದ್ದಲ್ಲ, ಲಿರಿಕ್ಸ್ ಒಟ್ಟಿಗೆ ಬರ್ದಿದ್ದಲ್ಲ, ಟೈಮ್ ಮಾಡ್ಕೊಂಡು ಹಂಸಲೇಖ ಅವ್ರು ಮಾಡಿದ್ದು. ಯಾಕೆ ಅಂದ್ರೆ ಹಂಸಲೇಖ ಅವರಾಗ ತುಂಬಾ ಬಿಸಿ ಇರ್ತಾರೆ, ಸ್ಟುಡಿಯೋದಿಂದ ಸ್ಟುಡಿಯೋಗೆ ಜರ್ನಿ ಮಾಡ್ತಾ ಇರ್ತಾರೆ. ಎಲ್ಲ ಸ್ಟುಡಿಯೋದಲ್ಲಿ ಅವ್ರದ್ದು ರೆಕಾರ್ಡಿಂಗ್ ನಡೆಯೋದು. ಪ್ರಸಾದಲ್ಲಿ ರೆಕಾರ್ಡಿಂಗ್ ಆದ್ರೆ ಚಾಮುಂಡೇಶ್ವರಿ ರೀ ರೆಕಾರ್ಡಿಂಗ್, ಸಂಕೇತದಲ್ಲಿ ಡಿಸ್ಕಷನ್ ಆದ್ರೆ ಮತ್ತೆ ಪ್ರಸಾದಕ್ಕೆ ಬಂದು ಕಂಪೋಸ್ ಮಾಡೋರು, ಈ ತರ ಮಾಡೋರು ಅವರು. ಹಾಗಾಗಿ ಟೈಮ್ ಸಿಕ್ಕಿದಾಗ ಅವರು ರಸಿಕಾ ಪ್ರಾಜೆಕ್ಟ್ ನ ಹಾಕೊಳ್ಳೋರು. ಅಂದ್ರೆ ವಿತೌಟ್ ಹಾರ್ಮೋನಿಯಂ ಎಲ್ಲಿ ಹೋಗ್ತಿರ್ಲಿಲ್ಲ ಅವರು, ವಿತ್ ಹಾರ್ಮೋನಿಯಂ ಹೋಗೋರು. ಇದು ನಮಗೆ ಹೇಳಿದ್ರು, ಯಾವಾಗ ಎಲ್ಲೇ ಹೋದ್ರು ನನ್ನ ಹತ್ರ ಹಾರ್ಮೋನಿಯಂ ಇರೋದು. ಡೈರೆಕ್ಟರ್ ಸಿಕ್ಬಿಡೋರು, ಡಿಸ್ಕಷನ್ ಮಾಡೋರು, ಅಲ್ಲೇ ಕಂಪೋಸ್ ಮಾಡಿಸ್ಕೊಳ್ಳೋರು, ಆ ವಾಕ್ ಮೇಲೆ ರೆಕಾರ್ಡ್ ಮಾಡ್ಕೊಂಡು ಹೋಗೋರು, ಅಲ್ಲಿ ಲಿರಿಕ್ಸ್ ಬರ್ಸ್ಕೊಂಡು ಹೋಗೋರು, ಈ ತರ ಎಲ್ಲ ಮಾಡ್ತಿದ್ರು. ಹಾಗಾಗಿ ಫ್ರೀ ಟೈಮಲ್ಲಿ ಅವ್ರು ಟೈಮ್ ಸಿಕ್ಕಿದಾಗ ರಸಿಕಾ ಸಿನಿಮಾದ ಕಂಪೋಸಿಗೆ ಕೂತ್ಕೊಳ್ಳೋರು. ಎಲ್ಲ ಹಾಡುಗಳು ಆಗುತ್ತೆ, ಒಂದು ಹಾಡು ಬಿಟ್ಟು ಲಿರಿಕ್ಸು ಆಗೋಗಿರುತ್ತೆ. ಯಪ್ಪೋ ಯಾಕೋ ಮೈಗೆ ಹುಷಾರಿಲ್ಲ ಅನ್ನೋ ಒಂದು ಹಾಡಿನ ಚಿತ್ರೀಕರಣಕ್ಕೋಸ್ಕರ ರವಿ ಸರ್ ಸ್ಟುಡಿಯೋಗೆ ಬರ್ತಾರೆ. ಯಾವ ಸ್ಟುಡಿಯೋ ಅಂದರೆ ಕಂಠೀರವ ಸ್ಟುಡಿಯೋ. ಕಂಠೀರವ ಸ್ಟುಡಿಯೋಗೆ ರವಿ ಸರ್ನ ಭೇಟಿ ಮಾಡೋಕ್ಕೆ ಹಂಸಲೇಖ ಅವ್ರು ಹೋಗ್ತಾರೆ. ಅಲ್ಲಿ ಸಿಗೋದು ಬಿ ಸುರೇಶ್ ಅವರು, ಹಳೆ ಪರಿಚಯ ರಂಗಕರ್ಮಿ, ಡೈರೆಕ್ಟರು. ಮಾತಾಡ್ತಾ ಹಂಸಲೇಖ ಅವ್ರ ಕ್ಯಾಬಿನಲ್ಲಿ ಕೂತ್ಕೊಂಡು ಒಂದು ರಸಿಕಾ ಸಿನಿಮಾದ ಒಂದು ಹಾಡು ಪೆಂಡಿಂಗ್ ಇದೆ, ಒಂದು ಮಳೆ ಸಾಂಗ್ ಬೇಕು ಅಂತ ಹೇಳ್ಬೇಕಾದ್ರೆ ಬಿ ಸುರೇಶ್ ಅವರು ಕೂಡ ಪಲ್ಲವಿನೇ ಚಿಟಪಟ 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 ಅಂತ ಅಂತ ಪಲ್ಲವಿ. ಆ ಪಲ್ಲವಿ ಪೂರ್ತಿ ಬಿ ಸುರೇಶ್ ಅವರೇ ಕೊಡೋದು. ಆ ಸಿನಿಮಾದ ಮೂಲಕನೇ ಅನ್ಸುತ್ತೆ ಬಿ ಸುರೇಶ್ ಅವರು ರವಿ ಸರ್ದ ಗರಡಿಗೆ ಎಂಟ್ರಿ ಆಗೋದು. ಆಮೇಲೆ ತುಂಬ ಸಿನಿಮಾ ಮಾಡಿ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಮಾಡಿದ್ದಂಥ ಹಾಡುಗಳದ್ದು ಟ್ರ್ಯಾಕ್ ಶಾಸ್ತ್ರಿ ಆಡಿರ್ತಾರೆ, ಇದು ಆಡ್ತಾರೆ. ಆಮೇಲೆ ಎಲ್ಲ ರೆಡಿ ಆಗುತ್ತೆ. SPB ಅವ್ರು ಬರ್ತಾರೆ ಆಡೋಕ್ಕೆ. ಬಾಸ್ ಬಂದು ಲಿರಿಕ್ಸ್ ನೋಡ್ತಾರೆ, ಖುಷಿಯಾಗ್ಬಿಡ್ತಾರೆ SPB ಅವರು. ಟ್ರ್ಯಾಕ್ ಆಡಿದ್ದು ಕೇಳ್ತಾರೆ, ಶಾಸ್ತ್ರಿ ಆಡಿದ್ದು ಅಂಬರವೇರಿ. ನೋಡಿ, ಇಲ್ಲಿ ಜನಪದನ ಹೆಂಗೆ ಬಳಸಿದ್ದಾರೆ ಹಂಸಲೇಖ ಅವರು ಅಂತ. ದೊಡ್ಡರಂಗೇಗೌಡರು ಪರಸಂಗದ ಗೆಂಡತಿಮ್ಮ ಸಿನಿಮಾಗೆ ತೇರಾ ಏರಿ ಅಂಬರದಾಗೆ ನೇಸರ್ ನಗುತ್ತಾನೆ ಅಂತ ಬರೆದರು. ರಸಿಕಾ ಸಿನಿಮಾಕ್ಕೆ ಹಂಸಲೇಖ ಅವರು ಅಂಬರವೇರಿ ಸೂರ್ಯನು ಬಂದಾನು ಅಂತ ಬರೆದರು. ಅಂದರೆ ಜನಪದಗಳು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೋಡಿ. ಬಿಸಿ ಆಯಿತು ಗಿರಿಯ ಮೈ, ಚುರುಕಾಯಿತು ಗಿಳಿಯ ಕೈ, ಕೈ ಜೋಡಿ ಪದ ಸೇರಿಸಿದ್ದಾರೆ ನೋಡಿ. ಗಿರಿಯ ಮೈ, ಗಿಳಿಯ ಕೈ. ರವಿರಾಯ ನಿನ್ನ ಮನೆಕಾಯ, ಬಿಡುವೆಂದು ನಿನಗೆ ಮಹಾರಾಯ. ದಿನ ಬೆಳಗ್ಗೆ ಸೂರ್ಯನಿಗೂ ಹೋಲಬೇಕು. ತುಂಬ ಬ್ಯುಸಿ ಇದ್ದಂಥ ನಟ ರವಿಚಂದ್ರನ್ ಅವರು, ಅವ್ರಿಗೂ ಹೋಲಬೇಕು. ಡೈರೆಕ್ಷನ್ ಮಾಡ್ತಿದ್ರು, ಆ್ಯಕ್ಟಿಂಗು ಮಾಡ್ತಿದ್ರು, ಪ್ರೊಡಕ್ಷನು ಮಾಡ್ತಿದ್ರು. ಹಾಗಾಗಿ ತುಂಬ ಬ್ಯುಸಿ ಇದ್ದಾಗ ಅದು ಸೇರಿಸಿದ್ರು. ನೀನು ಬರದ ದಿನವಿಲ್ಲ ಅಂದರೆ ರವಿಚಂದ್ರನ್ ಅವ್ರು ನೋಡೋದೇ ನಂಗೆ ದಿನ ಕಳೆಯಲ್ಲ ಅಂತ. ಅಷ್ಟು ಹೊಂದಾಣಿಕೆ, ಅಷ್ಟೊಂದು ಅನನ್ಯತೆ ಇತ್ತು. ಬಹುತೇಕ ಒಟ್ಟಿಗೆ ಇರ್ತಿದ್ರು. ಹಾಗಾಗಿ ಬರೆದ್ರು. ಹಾಗೂ ದಿನ ಬೆಳಗ್ಗೆ ಸೂರ್ಯ ಬಂದಿಲ್ಲ ಅಂದರೆ ನಮಗೆಲ್ಲಿ ಬೆಳಕು? ಅದಕ್ಕೂ ಹೋಲಬೇಕು, ಸನ್ನಿವೇಶಕ್ಕೂ ಹೋಲಬೇಕು. ಬಿಕಾಸ್ ಆಫ್ ಸಿಚುವೇಶನ್ ಇದೆಲ್ಲ ಬರುತ್ತೆ. SPB ಅವ್ರಿಗೆ ಇದೆಲ್ಲ ಹೇಳ್ತಾರೆ ಹಂಸಲೇಖ ಅವರು, ಹಿಂಗೆಲ್ಲ ನೋಡಿ ಬರ್ದಿದ್ದೀನಿ ಅಂತ. ಎಕ್ಸ್ಟ್ರಾಡಿನರಿ ಅಂತಾರೆ. ರಸಿಕನ ಬಾಳಿಗೆ ಚೆಲುವೆಯೇ ಹೋಳಿಗೆ ಎಂದನೊಬ್ಬ ಮಹಾರಸಿಕ. ರವಿಚಂದ್ರನ್ ಅವರು ರಸಿಕ, ಸಿನಿಮಾ ಹೆಸರು ರಸಿಕ. ಸಿನಿಮಾದಲ್ಲಿ ಅವ್ರ ಹೆಸರು ಕೃಷ್ಣ ಯಾರು? ಲೋಕಪ್ರಿಯ. ಭಾರತ ದೇಶದ ಹೆಣ್ಣು ಮಕ್ಕಳು ತನ್ನ ಮನಸ್ಸೊಳಗಿಟ್ಟು ಪೂಜೆ ಮಾಡುವಂಥ ಒಬ್ಬ ದೇವರು ಅಂದರೆ ಶ್ರೀಕೃಷ್ಣ ಪರಮಾತ್ಮ. ಮಹಾರಸಿಕ. ಅದಕ್ಕೆ ರಸಿಕನ ಬಾಳಿಗೆ ಚೆಲುವೆಯ ಹೋಳಿಗೆ ಎಂದನೊಬ್ಬ ಮಹಾರಸಿಕ ಅಂತ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನೂ ಆಗುತ್ತೆ. ನಾಯಕ ಕವಿ ಬರೆದಿದ್ದನ್ನ ಆಡಬೇಕು, ಆಗ ಕವಿ ಮಹಾರಸಿಕ ಅಂತ ಆಗುತ್ತೆ ಹಂಸಲೇಖ ಅವರು. ಎಲ್ಲ ಕೂಳು ಬರುತ್ತೆ ನೋಡಿ. ಇದು ಸಾಹಿತಿಗಳು ಕತೆ ಬಿಟ್ಟು ಬೇರೆ ಯೋಚನೆ ಮಾಡೋದು. ಅದ್ಭುತವಾಗಿ ಮಾಡಿದರು. SPB ಅವರಿಗೆ ಇದೆಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಅವ್ರಿಗೆ. ಅವರು ಹೇಳ್ತಾರೆ, ಹಾಡು ಹೇಳಿ ಬಂದಮೇಲೆ, ಇದೇ ಗುಂಗಲಿದ್ದೀನಿ ನಾನು ಹಂಸಲೇಖ, ಒಳ್ಳೆ ಹಾಡು ಮಾಡಿದ್ದೀರಾ, ಅದೇ ಗುಂಗಲಿದ್ದೀನಿ ಅಂತ ಹೊರಡ್ತಾರೆ ಅವರು. ಇದೊಂದು. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ಒಂದು 2 ವರ್ಷದ ಹಿಂದೆ ಒಂದು ಘಟನೆ ಹೇಳಬೇಕು. ರವಿಚಂದ್ರನ್ ಅವರ ಬರ್ತ್ಡೇಗೆ ಒಂದು ವಿಡಿಯೋ ಮಾಡಿ ನಾನು ಹಂಸಲೇಖ ಅವ್ರಿಗೆ ಕಳಿಸಿದ್ದೆ. ರಸಿಕನ ಬಾಳಿಗೆ ಚೆಲುವೆ ಹೋಳಿಗೆ ಆ ಪದ ಹಾಕಿ ನಾನು ರವಿ ಸರ್ ಫೋಟೋ ಹಾಕ್ಬಿಟ್ಟು ಗೋಪಿಕೃಷ್ಣದ ವಾಲ್ ಪೋಸ್ಟ್ ಹಾಕಿ, ರೂಪಿಣಿ ಮತ್ತು ರವಿ ಸರ್ದು ಹಂಸಲೇಖ ಅವ್ರ ಫೋಟೋ ಹಾಕಿ ಮರ್ಜಿ ಮಾಡಿ ಕಳಿಸಿದ್ದೆ. ನೋಡಿ ಫೋನ್ ಮಾಡಿದ್ರು, 2 ಸಾಲು ಕೊಡ್ತೀನಿ, ಅದಕ್ಕೆ ಆ್ಯಡ್ ಮಾಡೋದು ನಮ್ಮ ಚಾನಲ್ಗೆ ಹಾಕೋಣ ಅಂದರು. 100 ಕಾಲ ಬಾಳಿ ಪ್ರೇಮಲೋಕ ಆಳಿ, ಯು ಆರ್ ಬಾರ್ನ್ ಟು ಸಕ್ಸೀಡ್, ಹ್ಯಾಪಿ ಬರ್ಡೇ ಯಜಮಾನ್ರೆ ಅಂತ ಬರೆದು ಕಳಿಸಿದ್ರು. ಅದನ್ನ ಆ್ಯಡ್ ಮಾಡಿ ಕಳಿಸಿದೆ. 2 ಇಯರ್ಸ್ ಬ್ಯಾಕ್ ನೋಡಿ ಹಂಸಲೇಖ ಅದು 5ನೇ ಚಾನಲ್ ಹಾಕಿದ್ದಾರೆ. ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, 5ನೇ ಚಾನಲ್ ಅಂತ, ಅದ್ರಲ್ಲಿ ಹಾಕಿದ್ದಾರೆ. ಶಾರ್ಟ್ಸ್ಗೆ ಹೋದ್ರೆ ಸಿಗುತ್ತೆ ನಿಮಗೆ. ಆಮೇಲೆ SPB ಕೂಡ ನಾನು ಬರ್ಡೇಗೆ ಹಾಕಿದ್ದೆ, ಕಳಿಸಿದ್ದೆ, ಅವ್ರು ಹಾಕಿದ್ದಾರೆ ಅಲ್ಲಿ. ಇದನ್ನ ಮೊನ್ನೆ ಕ್ರೇಜಿ ಬ್ರಹ್ಮ ಕಾರ್ಯಕ್ರಮದಲ್ಲಿ ಆ ಒಂದು ಸಾಲನ್ನ ಡೆವಲಪ್ ಮಾಡಿ ಅಲ್ಲಿ ವೀರಸ್ವಾಮಿ ಮತ್ತು ರವಿಚಂದ್ರನ್ ಅವ್ರನ್ನ ನೆನೆಸ್ಕೊಂಡು ಒಂದು ಹಾಡು ಮಾಡಿ
ಅದನ್ನ ಗಾಯಕರು ಮನೋ ಅವ್ರು ಆಡಿದ್ರು. ಆ್ಯಕ್ಚುಲಿ ನಾನು ಅದು 2 years ಬ್ಯಾಕ್ ಹಂಸಲೇಖ ಕಳಿಸಿದಾಗ ಏನು ಬರ್ಡೇಗೆ 2 ಸಾಲು ಕಳಿಸಿದ್ರು ಅಂದ್ಕೊಂಡಿದ್ದೆ. ಅದು ತುಂಬ ಖುಷಿಯಾಗಿತ್ತು ಅದು ಆ ಸಾಲು, 100 ಕಾಲ ಬಾಳಿ ಪ್ರೇಮಲೋಕ ಆಳಿ ಅಂತ. ಅದನ್ನ ಆಮೇಲೆ ಡೆವಲಪ್ ಮಾಡಿ ಮೊನ್ನೆ ಅವರು ಹಾಡೇ ಮಾಡಿದ್ರು. ಬಿ ಸುರೇಶ್ ಅವರು ಕೊಟ್ಟಂಥ ಸಾಲು ಚಿಟಪಟ ಚಿಟಪಟ ಹಾಡು ನೋಡಿ. ಅದು ಸ್ವರಗಳ ಮಳೆಯಲ್ಲಿ ರಾಗಕ್ಕೆ ಸನ್ಮಾನ, ಒಲವಿನ ಮಳೆಯಲ್ಲಿ ಹೃದಯಕ್ಕೆ ಸನ್ಮಾನ. ಸ್ವರ, ರಾಗ, ಒಲವು, ಹೃದಯ ಹೆಂಗೆ ಜೋಡಿಸಿದ್ದಾರೆ ನೋಡಿ. ಪದಗಳಿಗೆ ಹಾಡು ಕಟ್ಟೋದು, ಹಾಡು ಕಟ್ಟೋ ಕಲೆ ಸೂಪರ್. ಇನ್ನೊಂದು ತರನಂ ತರನಂ ಅಂತ ಒಂದು ಹಾಡಿದೆ. ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಸಂಕ್ರಾಂತಿ ಹಾಡಲ್ಲಿ ಒಂದು ಸಾಲು ಬರೆದಿದ್ರು, ಗಾಳಿಗಿಷ್ಟು ಜಾಗವಿಲ್ಲದೆ ಅಪ್ಪಿಕೊಳ್ಳೋ ಹಳ್ಳಿ ಗಂಡಿದೆ ಅಂತ. ಅದೇ ಒಂದು ಅರ್ಥ ಹೋಲುವಂತ ಬೇರೆ ಪದ, ತಂದಾನ ತಾನದಾನ ತಾನಾನನ ಗಾಳಿಯೇ ತೋರದಂತ ಆಲಿಂಗನ ಅಂತ ರಸಿಕದಲ್ಲಿ ಬರೆದ್ರು. ಒಂದೇ ಅರ್ಥ ಬರುತ್ತೆ, ಹೆಚ್ಚು ಕಮ್ಮಿ, ಪದಗಳು ಬೇರೆ. ಕನ್ನಡ ಸಾಹಿತಿಗಳಿಗೆ ಅಷ್ಟು ವ್ಯವಸ್ಥೆ ಮಾಡಿಕೊಡುತ್ತೆ ಬರೆಯೋಕ್ಕೆ. ಕನ್ನಡ ಶ್ರೇಷ್ಠ ಭಾಷೆ ಅಂತ ಹೇಳಕ್ಕೆ ಇದಕ್ಕಿಂತ ಎಕ್ಸಾಂಪಲ್ಗೆ ಬೇಕಾ ವೀಕ್ಷಕರೇ? ಇನ್ನೆರಡು ಹಾಡಿದೆ. ಅದು ಒಂದೇ ಟ್ಯೂನಲ್ಲಿ 2 ಹಾಡು ಮಾಡಿದ್ರು ಸಿನಿಮಾದಲ್ಲಿ. ಮೊದಲು ಅದು ಜಯಂತಿ ಅವ್ರ ಮೇಲೆ ಪಿಕ್ಚರೈಸ್ ಆಗಿತ್ತು ನೋಡಿ. ಜಯಂತಿ ಅವರು ಕೂಡ ಈ ಸಿನಿಮಾದಲ್ಲಿ ಮಾಡಿದ್ರು, ನಾನು ಹೇಳಿಕ್ ಮರ್ತಿದ್ದೆ. ಚಿತ್ರಮ್ಮ ಅವ್ರು ಆಡಿದ್ರು. ಕಲೆಗಾರ ದೇವರು ಒಬ್ಬನೇ ಕಲೆಗಾರ ನೋಡಿ, 2 ಸಾಲ ಹೇಳ್ಬಿಟ್ರು ದೇವರೊಬ್ಬನೇ ಕಲೆಗಾರ ಅಂತ. ಹಾಗೂ ಮಾಮರಗಳ ಮಾಡಿದ ಕೋಗಿಲೆಗಳ ನೀಡಿದ ಪಂಚಮ ಸ್ವರ ಕೇಳುತ್ತಾ ದೇವರೇ ತಲೆದೂಗಿದ ಅಂತ ಅಲ್ಲಿ ಬರೆದ್ರು. ಅದೇ ಟ್ಯೂನ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಹಾಡು, ಹೂಮನಗಳ ಮಾಡಿದ ಪ್ರೀತಿಯ ಮಧು ತುಂಬಿದ ಚಂದದ ಹೊಸ ಜೋಡಿಯ ಬಾಳಲಿ ಕಲೆ ಹಾಕಿದ ಅಂತ. ಆ ಚರಣದಲ್ಲಿ ಬರೋದು, 1000 ಮುಳ್ಳಿದ್ದರೂ ಮಿಂಚುವುದು ಗುಲಾಬಿ ಹೂ, 1000 ಸುಳ್ಳಿದ್ದರೂ ಮೆರೆಯುವುದೇ ಸತ್ಯವು ಅಂತ. 2 ಸಾಲದಲ್ಲಿ ಮೋಟಿವೇಶನ್ನು, ಫಿಲಾಸಫಿ ಎಕ್ಸ್ಟ್ರಾಡಿನರಿ. ಯಪ್ಪೋ ಯಾಕೋ ಮೈಗೆ ಹುಷಾರಿಲ್ಲ ಅಂತ ತುಂಬಾ ಜನ ಆಗ ಹುಡುಗರು ಬಾಯಲ್ಲಿ ಹಾಡಿತ್ತು. ಅದನ್ನ ಡಬಲ್ ಮೀನಿಂಗು ಟ್ರಿಬಲ್ ಮೀನಿಂಗ್ ಅಂತಾರೆ. ಅದಲ್ಲ, ಒಂದು ಫೋರ್ಸ್ಫುಲ್ ಗೀತೆ ಬೇಕಾಗಿರುತ್ತೆ, ಒಂದು ಜಲಕ್ ಬೇಕಾಗಿರುತ್ತೆ. ಅದು ಕೂಡ ಸಾಹಿತಿಗಳ ಚಾಕಚಕ್ಯತೆ. ಏನಂದ್ರೆ ಸಿನಿಮಾ ಒಂದೇ ಫ್ಲೋ ನೋಡ್ತಿದ್ದಾಗ ಒಂದು ಬೋರ್ ಆಗೋ ಸನ್ನಿವೇಶ ಬಂದ್ರೆ ಇಂಥ ಹಾಡು ಹಾಕ್ಬಿಡೋರು. ಆಗ ಜಲಕ್ ಸಿಗೋದು, ಒಂದು ಫೋರ್ಸ್ ಆಗಿ ಸಿಗೋದು ಸಿನಿಮಾ ಹಾಡುಗಳು. ಹಾಗಾಗಿ ಕೇಳೋಕ್ಕೂ ಖುಷಿ ಆಗೋದು ಕ್ಯಾಸೆಟಲ್ಲಿ ಹಾಡುಗಳದೆಲ್ಲ. ಆದರೆ ಟ್ರೆಂಡ್ ಬದಲಾದಂಥ ಕಾಲ, ಅದು ಮಾಡಬೇಕಾಗಿರುತ್ತೆ. ಒಂದೇ ಥರ ಮಾಡ್ಕೊಂಡು ಹೋದ್ರೆ ಯಾರೂ ಕೂಡ ಹೆಸರು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಥರದೆಲ್ಲ ಒಂದು ಪ್ರಯೋಗ ಮಾಡಬೇಕಾಗುತ್ತೆ ಮಧ್ಯ ಮಧ್ಯ. ಅದು ಪಡ್ಡೆ ಹುಡುಗರು ಸಾಂಗ್ ಅಂತ ಹೇಳೋದಕ್ಕಿಂತ ಕಾಲೇಜ್ ಮಕ್ಕಳು ಆವಾಗ ತುಂಬ ಹಾಡ್ತಿದ್ರು ಈ ಹಾಡನ್ನ. ಅಲ್ಲಿ ನೋಡಿ, ಹುಷಾರಿಲ್ಲ ಅನ್ನೋಕ್ಕೆ ಹುಷಾರಿಲ್ಲ ಅಂತ ಹಾಡಿಸಿದ್ರು. ಐತೆ, ಹೋಗೈತೆ, ಬಂದೈತೆ, ಇದೆಲ್ಲ ಹಳ್ಳಿ ಪದಗಳನ್ನ ಆ ಜನಪದ ಹಳ್ಳಿ ಪದಗಳಿಗೆ ಕಮರ್ಷಿಯಲ್ ಟಚ್ ಕೊಟ್ಟು ಆಡಿಸಿದ್ದು. ದಟ್ ಈಸ್ ಹಂಸಲೇಖ. ನೋಡಿ, ಒಂದು ವಿಷಯ ಮರ್ತಿದ್ದೆ, ಕಲೆಗಾರ ದೇವರು ಒಬ್ಬನೇ ಕಲೆಗಾರ. ಆ ಒಂದು ಸಾಲ್ ಬಂದು ನೆಕ್ಸ್ಟು ಸ್ಯಾಕ್ಸೋಫೋನ್ ಯೂಸ್ ಮಾಡಿದ್ದಾರೆ ಹಂಸಲೇಖ ಅವ್ರು. ನೋಡಿ, ತಬಲಾ ಥರ ಸ್ಯಾಕ್ಸೋಫೋನ್ನ ಬಾರಿಸಿದ್ದಾರೆ ಬಿಟ್ಟಾಗಿ. ಸ್ಯಾಕ್ಸೋಫೋನ್ ಒಂದೇ ಫ್ಲೋ ಅಲ್ಲಿ ಒಂದು ಹೋಗುವಂಥ ವಾದ್ಯ ಅದು. ಅದನ್ನ ಸ್ಯಾಕ್ಸ್ ರಾಜ್ ಅವರು ಎಕ್ಸ್ಟ್ರಾಡಿನರಿ ಅದನ್ನ ಪ್ಲೇ ಮಾಡಿದ್ದಾರೆ. ಸಖತ್ ಮಾಡಿಸಿದ್ರು, ಸಖತ್ ಸೌಂಡ್ ಆಯ್ತದ ಅವಾಗ. ಈ ರೀತಿ ರಸಿಕಾ ಸಿನಿಮಾದ ಎಲ್ಲ ಹಾಡುಗಳು ಪಿಕ್ಚರೈಸ್ ಮಾಡಿದ್ರು ರವಿಚಂದ್ರನ್ ಅವರು. ಅಂದರೆ ಎಲ್ಲ ಸೆಟ್ ಹಾಕ್ಸಿದವ್ರೆ. ಆ ಸಮಯದಲ್ಲಿ ರವಿ ಸರ್ಗೂ ದ್ವಾರಕೀಶ್ ಅವ್ರಿಗೂ ಸ್ವಲ್ಪ ಮನಸ್ತಾಪ ಆಗಿತ್ತು. ಇಬ್ಬರು ದೊಡ್ಡ ಡೈರೆಕ್ಟರ್, ದೊಡ್ಡ ಪ್ರೊಡ್ಯೂಸರ್ಗಳು. ಹಾಗಾಗಿ ಸ್ವಲ್ಪ ಅವ್ರಿಗಿರುತ್ತೆ ನಮ್ಮದು ಅಂತ. ಹಾಗಾಗಿ ಸ್ವಲ್ಪ ಅದು ಒಂದು ಚಿಕ್ಕದಾಗಿ ಒಂದು ಕೋಲ್ಡ್ ವಾರ್ ಆಗಿತ್ತು. ದ್ವಾರಕೀಶ್ ಅವರು ಕೊನೆ ಇರೋವರೆಗೂ ರವಿಚಂದ್ರನ್ ಅವರು ಕಂಡಾಗ ಚೆನ್ನಾಗಿ ಮಾತಾಡೋರು. ರಸಿಕಾ ಸಿನಿಮಾದ ಹಾಡುಗಳ ಬಗ್ಗೆ ಹೇಳಿದೆ. ಈಗ ರಸಿಕಾ ಸಿನಿಮಾದ ಎಲ್ಲ ಹಾಡುಗಳು ದಿನ ಕೇಳ್ತಿರ್ತೀರಿ. ಮತ್ತೊಮ್ಮೆ ಕೇಳಿ, ಕೆಳಗೆ ಕಮೆಂಟ್ ಮಾಡಿ, ಓಕೆನಾ? ಥ್ಯಾಂಕ್ ಯು.